ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದೆ ಕ್ಲಾಸ್ನಲ್ಲಿ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಹೇಳ್ತಾ ಇದ್ದೀವಿ. HSC 2.3 ಅಂತಕ್ಕಂಥ ಪತ್ರಿಕೆಯಲ್ಲಿ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಜುಕೇಷನ್ ಅಂತಕ್ಕಂಥ ವಿಷಯನ ಕುರಿತು ಹಿಂದೆ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರೆದಿರ್ತಕ್ಕಂಥ ಭಾಗ ಹಾರ್ತೋಗ್ ಸಮಿತಿ ಅಂತ ಇಟ್ಕೊಂಡ್ಬಿಟ್ಟು 1920 ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಯಿತು, ಹೊರತು ಗುಣಮಟ್ಟ ಮಾತ್ರ ಬದಲಾವಣೆ ಆಗಲಿಲ್ಲ ಅಂತಕ್ಕಂಥದ್ದು. ಏನಾಗಿದೆ ಬ್ರಿಟಿಷ್ ಭಾರತದಲ್ಲಿ ಅಂತ ಹೇಳಿದ್ರೆ, ಯಾಕೆ ನಾವು ಬ್ರಿಟಿಷ್ ಭಾರತ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತಾ ಇರೋದ್ರಿಂದ ಅದಕ್ಕೆ ಬ್ರಿಟಿಷ್ ಭಾರತ ಅಂತ ಹೇಳ್ತೀವಿ. ಇಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಭಾರತೀಯರಿಗೆ ಶಿಕ್ಷಣದಲ್ಲಿ ಯಾವುದೇ ಪ್ರಗತಿಯಾಗಿರ್ತಕ್ಕಂಥದ್ದು ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಶಿಕ್ಷಣದ ಬೆಳವಣಿಗೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವ್ಯಾಪಕವಾಗಿರ್ತಕ್ಕಂಥ ಅಸಮಾಧಾನ ತಲೆದೋರುತ್ತದೆ. ಸೊ ಹೀಗಾಗಿ ಭಾರತದ ಕಾನೂನು ಆಯೋಗ ಒಂದು ರಚನೆ ಮಾಡುತ್ತದೆ. ಆ ಕಾನೂನು ಆಯೋಗ ಯಾವುದು ಅಂತ ಹೇಳಿದ್ರೆ ಹಾರ್ತೋಗ್ ಆಯೋಗ ಅಂತ ಹೇಳ್ತಾರೆ ಅಂತಕ್ಕಂಥದ್ದು 1929ನಲ್ಲಿ ಅಂತಕ್ಕಂಥದ್ದು. ಈ ಹಾರ್ತೋಗ್ ಅಂತಕ್ಕಂಥ ಸಮಿತಿಯನ್ನು ನೇಮಕ ಮಾಡ್ತದೆ. ಪ್ರಾಥಮಿಕ ಶಿಕ್ಷಣಕ್ಕೆ ರಾಷ್ಟ್ರ ಮಟ್ಟದ ಮಹತ್ವವನ್ನು ದೊರೀಬೇಕು ಅಂತಕ್ಕಂಥದ್ದು ಮತ್ತು ಶಿಕ್ಷಣ ಆತುರವಾಗಿ ಬೆಳವಣಿಗೆ ಹೊಂದದೆ ಅಲ್ಲಿ ಸುಧಾರಣೆ ಅತ್ಯಂತ ಅಗತ್ಯವಾಗಿ ಆಗಬೇಕು ಅನ್ನುವಂಥದ್ದು. ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಮಾಡ್ತಾ ಹೋಗೋದ್ರಿಂದ ಅಥವಾ ಸ್ಕೂಲ್ ಕಾಲೇಜ್ಗಳು ಕಟ್ತಾ ಹೋಗೋದ್ರಿಂದ ಅಥವಾ ಕ್ರಿಶ್ಚಿಯನ್ ಮಿಷನರಿಗಳು ಸ್ಥಾಪನೆ ಮಾಡ್ತಾ ಹೋಗೋದ್ರಿಂದ ಶಿಕ್ಷಣದಲ್ಲಿ ಸಮಗ್ರವಾಗಿರ್ತಕ್ಕಂಥ ಯಾವುದೇ ಗುಣಮಟ್ಟದ ಅಭಿವೃದ್ಧಿ ಆಗೋದಿಲ್ಲ ಅಂತಕ್ಕಂಥದ್ದು. ಅಥವಾ ಕೇವಲ ನಾವು ಅವುಗಳನ್ನು ತುಂಬ ತೀವ್ರಗತಿಯಲ್ಲಿ ಶೀಘ್ರಗತಿಯಲ್ಲಿ ಅವುಗಳನ್ನು ಬೆಳವಣಿಗೆ ಮಾಡ್ತಾ ಹೋದರೆ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕ್ತಾ ಹೋದರೆ ಭಾರತೀಯರಿಗೆ ಅದರಿಂದ ಯಾವುದೇ ವಿಧವಾಗಿರ್ತಕ್ಕಂಥ ಅನುಕೂಲವಾಗಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದು, ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು. ಅದು ಭಾರತೀಯರಿಗೆ ಸಮರ್ಥವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಶೈಕ್ಷಣಿಕ ಸುಧಾರಣೆಯನ್ನು ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಈ ಹಾರ್ತೋಗ್ ಅಂತಕ್ಕಂಥ ಒಂದು ಸಮಿತಿ 1929ರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರೌಢ ಶಿಕ್ಷಣ ಪರೀಕ್ಷೆ ಮಾತ್ರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಕೆಲವರ ಉದ್ದೇಶ ಕೇವಲ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ಪಡೆಯುವಂಥದ್ದಾಗಿದ್ದಿತ್ತು ಅಂತಕ್ಕಂಥದ್ದು. ಹೀಗಾಗಿ ಹಲವಾರು ಪ್ರತಿಭಾವಂತರಲ್ಲದ ವಿದ್ಯಾರ್ಥಿಗಳು ಕೂಡ ಉನ್ನತ ಶಿಕ್ಷಣವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಆಗ್ತಾಯಿತ್ತು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಕೇವಲ ಡಿಗ್ರಿ ಸಿಗ್ತೈತೆ ವಿನಃ ಅಥವಾ ಅವರಿಗೊಂದು ಪದವಿ ಸಿಗ್ತೈತೆ ವಿನಃ ಆ ಪದವಿ ಹೇಗೆ ಅಂತ ಹೇಳಿದ್ರೆ ಕ್ವಾಲಿಟಿ ಇರಲಿಲ್ಲ ಅಲ್ಲಿ ಅಂತಕ್ಕಂಥದ್ದು. ಕ್ವಾಲಿಟಿ ಎಜುಕೇಷನ್ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಅಥವಾ ವ್ಯಾಲ್ಯೂಬಲ್ ಎಜುಕೇಷನ್ ಸಿಗಬೇಕು ಅಂತಕ್ಕಂಥದ್ದು ಈ ಹಾರ್ತೋಗ್ ಸಮಿತಿ ಅಂತಕ್ಕಂಥದ್ದು 1929ರಲ್ಲಿ ಆಗ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಬರುವಂತಾಗ್ತದೆ ಎಂದು ಇಲ್ಲಿ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿಭೆಯನ್ನು ಆಧರಿಸಿ ಪ್ರವೇಶವನ್ನು ನೀಡಬೇಕು ಮತ್ತು ಔದ್ಯಮಿಕ ಹಾಗೂ ವಾಣಿಜ್ಯ ಉದ್ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಕೂಡ ಇಲ್ಲಿ ನಡೀತದೆ. ಸೊ ಆ ಕಾರಣಕ್ಕೋಸ್ಕರ ಆ ಆಯೋಗವು ವಿಶ್ವವಿದ್ಯಾಲಯಗಳ ಅಸಮರ್ಥತೆಯನ್ನು ಖಂಡಿಸಿತ್ತಲ್ಲದೆ ಪಕ್ಷಪಾತವನ್ನು ಕೂಡ ವಿರೋಧಿಸಿರ್ತಕ್ಕಂಥದ್ದಾಗ್ತದೆ. ವಿಶ್ವವಿದ್ಯಾಲಯಗಳನ್ನು ಶೈಕ್ಷಣಿಕವಾಗಿ ಹೆಚ್ಚು ಫಲಪ್ರದಗೊಳಿಸಬೇಕು, ಹೆಚ್ಚು ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ಇಲ್ಲಿ ಈ ಹಾರ್ತೋಗ್ ಅಂತಕ್ಕಂಥ ಸಮಿತಿ ತನ್ನದೇ ಆಗಿರತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಭಾರತೀಯರಿಗೆ ಕ್ವಾಲಿಟಿ ಎಜುಕೇಷನ್, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಈ ಸಮಿತಿ ತನ್ನ ವರದಿಯನ್ನು ರಚನೆ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ವಾರ್ಧಾ ಶಿಕ್ಷಣ ಯೋಜನೆ ಅಂತ ಇಟ್ಕೊಂಡ್ಬಿಟ್ಟು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಾಂತೀಯ ಸ್ವಾಯತ್ತತೆ ಘೋಷಣೆ ಮಾಡ್ತದೆ. 1937ರಂದು ಜನಪ್ರಿಯ ಸಚಿವಾಲಯಗಳು ತಮ್ಮ ಕಾರ್ಯವನ್ನು ಆರಂಭ ಮಾಡ್ತವೆ. 7 ಪ್ರಾಂತಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ರಾಷ್ಟ್ರೀಯ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. 1937ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಹರಿಜನ್ ಅಂತಕ್ಕಂಥ ಪತ್ರಿಕೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಲೇಖನಗಳನ್ನು ಬರೆಯುವುದರ ಮೂಲಕ ಶಿಕ್ಷಣವನ್ನೊಳಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ, ಅದರಲ್ಲೂ ಕೂಡ ವಿಶೇಷವಾಗಿ ನ್ಯಾಷನಲ್ ಎಜುಕೇಷನ್ ಅಂತ ಹೇಳ್ತೀವಿ ನಾವು, ಆ ರಾಷ್ಟ್ರೀಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹೊರಡಿಸಿರ್ತಕ್ಕಂಥ
ಏನು ಭಾರತ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಹರಿಜನ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಏನು ತರ್ತಾರೆ, ಆ ಪತ್ರಿಕೆಯಲ್ಲಿ ಹಲವಾರು ವಿಧವಾಗಿರ್ತಕ್ಕಂಥ ಲೇಖನಗಳನ್ನು ಗಾಂಧೀಜಿಯವರು ಕೂಡ ಬರೀತಾರೆ, ನ್ಯಾಷನಲ್ ಎಜುಕೇಷನ್ ನೀಡಬೇಕು ಅಂತ ಇಟ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಅನೇಕ ರಾಷ್ಟ್ರೀಯ ಶಿಕ್ಷಣ ಯೋಜನೆಗಳನ್ನು ಜಾರಿಗೊಳಿಸುವುದಕ್ಕೆ ಒತ್ತಾಯವನ್ನು ಪಡಿಸ್ತಾರೆ. ಇದುವೇ ವಾರ್ಧಾ ಶಿಕ್ಷಣ ಯೋಜನೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ವಾರ್ಧಾ ಶಿಕ್ಷಣ ಯೋಜನೆ ಅಂದರೆ ಇದು ನ್ಯಾಷನಲ್ ಎಜುಕೇಷನ್ ಅಂತ ಇಟ್ಕೊಂಡ್ಬಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮೂಲ ಶಿಕ್ಷಣವು ಚಟುವಟಿಕೆಯ ಮೂಲಕ ಕಲಿಕೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಬಹುಶಃ ನಾವು ಮಕ್ಕಳಿಗೆ ನರ್ಸರಿ ಸ್ಕೂಲ್ನಲ್ಲಿ ಅಥವಾ LKG UKG ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತಿನ ಸಂದರ್ಭದಲ್ಲಿ ಇದೆ ಅಂತ ಹೇಳಿದ್ರೆ, ಆಟದ ಜೊತೆಗೆ ಪಾಠ ಅಂತ ಹೇಳ್ತೀವಿ ನಾವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲಿ ಚಟುವಟಿಕೆಯ ಮೂಲಕ ಕಲಿಕೆಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಮಕ್ಕಳಿಗೆ ಇಲ್ಲಿ ಇವತ್ತಿನ ಕಾಲದಲ್ಲಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಅವರು ಆಟ ಆಡ್ದಂಗೂ ಆಗಿರಬೇಕು, ಅವರಿಗೆ ಅದರಿಂದ ಎಜುಕೇಷನ್ ಕೂಡ ಸಿಗಬೇಕು, ಶಿಕ್ಷಣ ಕೂಡ ಸಿಗಬೇಕು ಅಂತಕ್ಕಂಥದ್ದು ಆ ಒಂದು ತತ್ವವನ್ನು ಆಧರಿಸಿತು. ಈ ಕುರಿತು ಮಹಾರಾಷ್ಟ್ರದ ವಾರ್ಧಾ ಎಂಬಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂತಕ್ಕಂಥದ್ದು. ಸೊ ಹೀಗಾಗಿ ಈ ವಾರ್ಧಾ ಎಂಬಲ್ಲಿ ಈ ನಿರ್ಣಯವನ್ನು ಕೈಗೊಂಡಿರುವುದರಿಂದ ಜಾಕೀರ್ ಹುಸೇನ್ ಅಂತಕ್ಕಂಥ ಒಂದು ಸಮಿತಿ ಈ ಯೋಜನೆಯನ್ನು ಕುರಿತು ಸುದೀರ್ಘವಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಂಡು ಕುಶಲ ಕೆಲಸದ ಪಠ್ಯಕ್ರಮವನ್ನು ರಚನೆ ಮಾಡ್ತದೆ. ಇಲ್ಲೇನು ಜಾಕೀರ್ ಹುಸೇನ್ ಅಂತಕ್ಕಂಥವ್ರು ಬಂದಿದ್ದಂಥ ಸಂದರ್ಭದಲ್ಲಿ ಮತ್ತು ಶಿಕ್ಷಕರ ತರಬೇತಿ, ಮೇಲ್ವಿಚಾರಣೆ, ಪರೀಕ್ಷೆ ಮತ್ತು ಆಡಳಿತಗಳನ್ನು ಕುರಿತು ಹಲವಾರು ರೂಪರೇಷೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಒಂದು ವಾರ್ಧಾ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತರಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ವಾರ್ಧಾ ಅಂತಕ್ಕಂಥದ್ದು. ಅಲ್ಲಿ ಕುಳಿತುಕೊಂಡು ಶೈಕ್ಷಣಿಕವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿಕೊಂಡಿರುವುದರಿಂದ ಸೊ ಆ ಯೋಜನೆಗೆ ವಾರ್ಧಾ ಯೋಜನೆ ಅಂತ ಕೂಡ ಕರೀತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವಾರ್ಧಾ ಯೋಜನೆಯು ದೈಹಿಕ ಶ್ರಮವನ್ನು ಆಧರಿಸಿರ್ತಕ್ಕಂಥದ್ದು, ಶಿಕ್ಷಕರ ಸಂಭಾವನೆಯನ್ನು ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ, ವಿದ್ಯಾರ್ಥಿಗಳ ಮಾತೃಭಾಷೆಯಲ್ಲಿ 7 ವರ್ಷಗಳ ತರಬೇತಿ ಕಲಿಕೆಯನ್ನು ರಚನೆ ಮಾಡುವುದರ ಮೂಲಕ ಮತ್ತು 1939ರ ಜಾಗತಿಕ ಯುದ್ಧ ಮತ್ತು ಕಾಂಗ್ರೆಸ್ ಸಚಿವರ ರಾಜೀನಾಮೆಯಿಂದ ಈ ಒಂದು ಯೋಜನೆ ಕೂಡ ಮುಂದೂಡಲ್ಪಟ್ಟಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದೇ ಸಂದರ್ಭದಲ್ಲಿ ಅಂದರೆ ಏನು, ಈ ವಾರ್ಧಾ ಯೋಜನೆ ಜಾರಿಗೆ ತರಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ಜಾಗತಿಕವಾಗಿರ್ತಕ್ಕಂಥ ದ್ವಿತೀಯ ಮಹಾಯುದ್ಧ ಕೂಡ ಪ್ರಾರಂಭವಾಗಿಬಿಡುತ್ತದೆ. ಅದರ ಜೊತೆಗೆ ಇಲ್ಲಿ ಇದು ತನ್ನದೇ ಆಗಿರ್ತಕ್ಕಂಥ ಅನೇಕ ಕಾಂಗ್ರೆಸ್ ಸಚಿವರು ಅಲ್ಲಿ ರಾಜೀನಾಮೆಯನ್ನು ಕೊಟ್ಟಿರುವುದರಿಂದ ಬಹುಶಃ ಈ ಯೋಜನೆ ಸಫಲವಾಗ್ತದೆ ಅಥವಾ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕಾಗಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪುನಃ 1947ರಲ್ಲಿ ಇದನ್ನು ರಾಷ್ಟ್ರದ ಸರ್ಕಾರದ ಅವಗಾಹನೆಗೆ ತರುವುದರ ಮೂಲಕ ರಾಷ್ಟ್ರೀಯ ಸರ್ಕಾರ ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಭಾರತದ ಸ್ವಾತಂತ್ರ್ಯ ಅಂತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1947ನಲ್ಲಿ ಆ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತದೆ, ಆ ಯೋಜನೆಗಳನ್ನು ಹೊಸ ಸರ್ಕಾರದ ಮೇಲೆ ಬಿಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ವಾರ್ಧಾ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಸಾರ್ಜೆಂಟ್ ಶಿಕ್ಷಣ ಯೋಜನೆ ಅಂತ ಇಟ್ಕೊಂಡ್ಬಿಟ್ಟು 1944ನಲ್ಲಿ 1944ರಲ್ಲಿ ಕೇಂದ್ರ ಶೈಕ್ಷಣಿಕ ಸಲಹಾ ಮಂಡಳಿ ರಾಷ್ಟ್ರೀಯ ಶಿಕ್ಷಣ ಯೋಜನೆಯನ್ನು ರೂಪಿಸ್ತದೆ. ಭಾರತ ಸರ್ಕಾರದ ಈ ಮಂಡಳಿಯ ಸಲಹೆಗಾರನಾಗಿರ್ತಕ್ಕಂಥ ಸರ್ ಜಾನ್ ಸಾರ್ಜೆಂಟ್ ಇವರ ನೇತೃತ್ವ ವಹಿಸಿಕೊಳ್ತಾರೆ. ಹೀಗಾಗಿ ಆತನ ಹೆಸರಿನಿಂದ ಇದು ಒಂದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುವುದರಿಂದ ಇದನ್ನು ನಾವು ಸಾರ್ಜೆಂಟ್ ಯೋಜನೆ ಅಂಥೇಳಿ ಪ್ರಸಿದ್ಧಿಯನ್ನು ಇತಿಹಾಸದಲ್ಲಿ ಗಳಿಸಿಕೊಳ್ತದೆ ಅಂತಕ್ಕಂಥದ್ದು. ಇದು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ಸ್ಥಾಪನೆಗೆ ಒತ್ತು ನೀಡುವುದರ ಜೊತೆಗೆ 6ರಿಂದ 11 ವರ್ಷಗಳ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಸಾರ್ಜೆಂಟ್ ಯೋಜನೆ ಹೇಳ್ತದೆ. ಜೊತೆಗೆ 11ರಿಂದ 17 ವರ್ಷಗಳವರೆಗೆ ಇರತಕ್ಕಂಥವರೆಗೆ ಈ ಅವಧಿಯಲ್ಲಿ ಶಾಲಾ ಕಲಿಕೆ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ನೀಡುತ್ತದೆ. ಪ್ರೌಢಶಾಲೆಗಳಲ್ಲಿ ಶೈಕ್ಷಣಿಕ ಮತ್ತು ತಾಂತ್ರಿಕ ವೃತ್ತಿಪರ ಶಾಲೆಗಳಿಗಾಗಿ 2 ವರ್ಷಗಳನ್ನಾಗಿ ವಿಂಗಡಿಸಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವೃತ್ತಿಪರ ಅಂತ ಹೇಳಿದಾಗ ಇದು ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳ್ತೀವಿ ನಾವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಕೂಡ ವಿರೋಧಿಸುವಂಥದ್ದು, ಹೈಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣದಲ್ಲಿ ಒಂದು ಹೊಸ ವರ್ಷದ ಏರಿಕೆಯನ್ನು ಇದು ಖಂಡನೆಯನ್ನು ಮಾಡ್ತದೆ ಅಂತಕ್ಕಂಥದ್ದು. ಈ ಸಾರ್ಜೆಂಟ್ ಸಮಿತಿ ಅಂತಕ್ಕಂಥದ್ದು 40 ವರ್ಷಗಳ ಕಾಲ
ಈ ಶಿಕ್ಷಣದ ಯೋಜನೆ ರೂಪಿಸಿದ್ದನ್ನು ಖೇರ್ ಸಮಿತಿಯು 16 ವರ್ಷಕ್ಕೆ ಅದನ್ನು ಕಡಿಮೆಗೊಳಿಸುವುದರ ಮೂಲಕ ಈ ಸಾರ್ಜೆಂಟ್ ಯೋಜನೆ ಅಂತಕ್ಕಂಥದ್ದು ಕೂಡ ಒಟ್ಟಾರೆ ಭಾರತದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಈ ಸಾರ್ಜೆಂಟ್ ಯೋಜನೆ ಅನ್ನುವಂಥದ್ದು ಕೂಡ ಒಂದಾಗಿದ್ದಿತ್ತು ಅಂತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಮುಂದೆ ಬರ್ತಕ್ಕಂಥದ್ದು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು 1944ನಿಂದ 49 ಅಂತ ಇಟ್ಕೊಂಡ್ಬಿಟ್ಟು ಭಾರತ ಸರ್ಕಾರವು ನವೆಂಬರ್ 1948ರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗವನ್ನು ರಚನೆ ಮಾಡುತ್ತದೆ. ಆಗಸ್ಟ್ 1949ರಲ್ಲಿ ವಿಶ್ವವಿದ್ಯಾನಿಲಯಗಳ ಶಿಕ್ಷಣವನ್ನು ಕುರಿತು ಕೆಲವು ಶಿಫಾರಸುಗಳನ್ನು ಮಾಡತಕ್ಕಂಥದ್ದು ಈ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಆಗಿತ್ತು ಅಥವಾ ಆ ಯೋಜನೆ ಆಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಏನನ್ನ ಮಾಡ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೆಲವು ಶಿಫಾರಸುಗಳನ್ನು ಈ ಆಯೋಗ ಮಾಡ್ತದೆ. ಅಂದರೆ ರಾಧಾಕೃಷ್ಣನ್ ಆಯೋಗ ಕೆಲವು ರೆಕಮೆಂಡೇಶನ್ಗಳನ್ನು ಮಾಡ್ತದೆ, ಶಿಫಾರಸುಗಳನ್ನು ಮಾಡ್ತದೆ ಅಂತಕ್ಕಂಥದ್ದು ಏನದು ಅಂತ ಹೇಳಿದ್ರೆ 12 ವರ್ಷಗಳ ಪದವಿ ಪೂರ್ವ ಶಿಕ್ಷಣ ಮತ್ತು ಪರೀಕ್ಷೆಯ ದಿನಗಳನ್ನೊಳಗೊಂಡಂತೆ ವಿಶ್ವವಿದ್ಯಾಲಯಗಳು ವರ್ಷಕ್ಕೆ 180 ದಿನಗಳಿಗೂ ಕಡಿಮೆಯಾಗದಂತೆ ಕಾರ್ಯವನ್ನು ನಿರ್ವಹಿಸಬೇಕು. ಉನ್ನತ ಶಿಕ್ಷಣ 3 ಉದ್ದೇಶಗಳನ್ನು ಒಳಗೊಂಡಿದೆ. ಅವುಗಳು ಯಾವ ರೀತಿಯಾಗಿರ್ತಕ್ಕಂಥ 3 ಉದ್ದೇಶಗಳೆಂದರೆ ಸಾಮಾನ್ಯ, ಉದಾರ ಮತ್ತು ವೃತ್ತಿ ಆಧಾರಿತ ಶಿಕ್ಷಣ ಅಂತ ಇಟ್ಕೊಂಡ್ಬಿಟ್ಟು ಅದರ ಜೊತೆಗೆ ಕೃಷಿ, ವಾಣಿಜ್ಯ ಶಿಕ್ಷಣ, ತಾಂತ್ರಿಕ, ವೈದ್ಯಕೀಯ, ಕಾನೂನು ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ನೀಡಬೇಕು. ಅಸ್ತಿತ್ವದಲ್ಲಿದ್ದಿರ್ತಕ್ಕಂಥ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನು ದೇಶದ ಆಸ್ತಿ ಎಂದು ಪರಿಗಣಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ವಿಶ್ವವಿದ್ಯಾಲಯದ ಪದವಿಯನ್ನು ಆಡಳಿತ ಸೇವೆ ಅಗತ್ಯ ಎಂದು ಪರಿಗಣಿಸಬಾರದು ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯದ ಮೊದಲ ಪದವಿಗೆ 3 ವರ್ಷಗಳಿರಬೇಕು ಮತ್ತು ವಿಷಯವಾರು ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು. ಪರೀಕ್ಷೆ ಪದ್ಧತಿಯನ್ನು ಆಮೂಲಾಗ್ರವಾಗಿರ್ತಕ್ಕಂಥ ಸುಧಾರಣೆಗಳಿಗೆ ಒಳಪಡಿಸ್ತಕ್ಕಂಥದ್ದು. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪದ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು. ಏಕರೂಪದ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದಾಗ ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಈಗ ನಾವು ಈ ಸಂದರ್ಭದಲ್ಲಿ ಅಥವಾ ಇವತ್ತಿನ ಏನು ಕೋವಿಡ್-19 ಏನು ಬಂದಿದೆ ಅಂದರೆ ಕೊರೋನಾ ಏನು ಈ ದೇಶಕ್ಕೆ ಅಥವಾ ಇಲ್ಲಿ ಹಬ್ಬಿಕೊಂಡಿದೆ, ಈ ಸಂದರ್ಭದಲ್ಲಿ UGC ಏನು ಮಾಡಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಎಲ್ಲ ಪದವಿ ಕಾಲೇಜುಗಳಲ್ಲಿ ಏಕರೂಪವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಇರಬೇಕು. ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಇರಬೇಕು ಅಂತ ಇಟ್ಕೊಂಡ್ಬಿಟ್ಟು CBCS ಅಂತಕ್ಕಂಥ ಪಠ್ಯಕ್ರಮವನ್ನು ನಾವು ಇವತ್ತು ಈ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಏನು ಅಂತ ಹೇಳಿದ್ರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ಸನ್ನು ಅಥವಾ ಪಠ್ಯಕ್ರಮವನ್ನು ಹೊಂದಬೇಕು ಅಂತಕ್ಕಂಥದ್ದು ಕೂಡ ಅವತ್ತು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಮಾಡಿರ್ತಕ್ಕಂಥದ್ದು ಅನ್ನೋದು ಕೂಡ ಗೊತ್ತಾಗ್ತದೆ. ಸೊ ವಿಶ್ವವಿದ್ಯಾಲಯಗಳ ಅಧ್ಯಾಪಕರ ವೇತನವನ್ನು ಹೆಚ್ಚಿಸ್ತಕ್ಕಂಥದ್ದು, ದೇಶದ ವಿಶ್ವವಿದ್ಯಾಲಯಗಳ ಶಿಕ್ಷಣ ನಿರ್ವಹಣೆಗೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಅವತ್ತು ರಾಧಾಕೃಷ್ಣ ಆಯೋಗ ಕೊಟ್ಟಿರ್ತಕ್ಕಂಥ ಸಲಹೆ ಪ್ರಕಾರ ಅಥವಾ ಡಾಕ್ಟರ್ ರಾಧಾಕೃಷ್ಣ ಆಯೋಗ ಮಾಡಿರ್ತಕ್ಕಂಥ ಶಿಫಾರಸ್ಸಿಗೆ ಅನುಗುಣವಾಗಿ ಏನು UGC ಅಂತ ನಾವೇನು ಹೇಳ್ತಾ ಇದ್ದೀವಿ ಅಥವಾ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತ ಹೇಳ್ತೀವಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಆಯೋಗ ಇದು ರಚನೆ ಆಗಬೇಕು ಅನ್ನುವಂಥ ಶಿಫಾರಸನ್ನು ಕೂಡ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದಲ್ಲಿ ಹೇಳಲಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು UGC ಅಂತ ಹೇಳ್ತೀವಿ ನಾವು ಅದಕ್ಕೆ. ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ಶಿಫಾರಸಿನಂತೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗವನ್ನು 1953ರಲ್ಲಿ ರಚನೆ ಮಾಡಲಾಯಿತು. ಧನಸಹಾಯ ಆಯೋಗಕ್ಕೆ 1956ರಲ್ಲಿ ಸಂಸತ್ತಿನ ಶಾಸನದಂತೆ ಶಾಸನಬದ್ಧವಾಗಿರ್ತಕ್ಕಂತಹ ಸ್ವಾಯತ್ತತೆಯನ್ನು ನೀಡಲಾಯಿತು. ವಿಶ್ವವಿದ್ಯಾಲಯಗಳ ಶಿಕ್ಷಣ ವ್ಯವಸ್ಥೆ ಸಂಯೋಜನೆ, ಅಧ್ಯಯನ ಮತ್ತು ಸಂಶೋಧನೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಧನಸಹಾಯ ಆಯೋಗದ ನಿಯಂತ್ರಣಕ್ಕೆ ಒಳಪಡಬೇಕು ಅಂತಕ್ಕಂಥದ್ದು. ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಗತ್ಯ ಹಣಕಾಸನ್ನು ಬಿಡುಗಡೆಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಮೂಲಕ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಮೂಲಕ ಇದು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮತ್ತು ಪದವಿ ಕಾಲೇಜುಗಳಿಗೆ ಈ UGCಯಿಂದ ಅಂದರೆ ಅದು ಕೇಂದ್ರ ಸರ್ಕಾರದ
ಹತೋಟಿಗೆ ಒಳಪಟ್ಟಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು UGC ಎನ್ನುವಂಥದ್ದು. ಅದರ ಮುಖೇನ ಈ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ತನ್ನದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಅವತ್ತು ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ರಾಧಾಕೃಷ್ಣ ಆಯೋಗ ಮಾಡಿರ್ತಕ್ಕಂಥ ಶಿಫಾರಸ್ಸಿಗೆ ಅನುಗುಣವಾಗಿ ಇವತ್ತು ಕೂಡ ನಾವೇನು 21ನೇ ಶತಮಾನದಲ್ಲಿ ಕಾಲಿಟ್ಟಿದ್ದೀವಿ, ಇವತ್ತು ಕೂಡ ಆ ರಾಧಾಕೃಷ್ಣ ಆಯೋಗದ ಪ್ರಕಾರನೇ UGC ತನ್ನ ಕಾರ್ಯ ಚಟುವಟಿಕೆಯನ್ನು ನಡೆಸ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಕೋಟಾರಿ ಶಿಕ್ಷಣ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು 1964ನಿಂದ 66, 1964ರಿಂದ 66 ಅಂತ ಇಟ್ಕೊಂಡ್ಬಿಟ್ಟು ಸ್ಪಷ್ಟ ನೀತಿ ಮತ್ತು ಸಿದ್ಧಾಂತಗಳನ್ನು ಒಳಗೊಂಡಂತೆ ಎಲ್ಲ ಹಂತದಲ್ಲಿ ರಾಷ್ಟ್ರೀಯ ಶಿಕ್ಷಣವನ್ನು ಕುರಿತು ಸಲಹೆ ಸೂಚನೆಗಳನ್ನು ನೀಡುವಂಥ ಉದ್ದೇಶದಿಂದ ಜುಲೈ 1964ರಲ್ಲಿ ಭಾರತ ಸರ್ಕಾರವು ಡಾಕ್ಟರ್ DS ಕೊಠಾರಿಯವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗವನ್ನು ರಚನೆ ಮಾಡುತ್ತದೆ. ಇಂಗ್ಲೆಂಡ್ ಮತ್ತು ರಷ್ಯಾದ ಅನೇಕ ಶಿಕ್ಷಣ ತಜ್ಞರು ಮತ್ತು ವಿಜ್ಞಾನಿಗಳು ಈ ಆಯೋಗದ ಸಲಹಾ ಮಂಡಳಿಗಳನ್ನು ಸೇರಿಸಿಕೊಂಡಂತಾಯಿದಲ್ಲದೆ ಯುನೆಸ್ಕೋದ JF ಮ್ಯಾಕ್ಡೊಗಲ್ ಇದರ ಉಪಕಾರ್ಯದರ್ಶಿಯಾಗಿ ನೇಮಕಗೊಳ್ಳುತ್ತಾರೆ. ಕೊಠಾರಿ ಆಯೋಗವು ದೇಶದ ಆರ್ಥಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿಕ್ಷಣ ಮತ್ತು ಸಂಶೋಧನೆಗೆ ಅಗತ್ಯ ಎಂದು ಪ್ರತಿಪಾದಿಸುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಈ ಕೊಠಾರಿ ಆಯೋಗ ನೀಡಿರ್ತಕ್ಕಂಥ ವರದಿ ಪ್ರಕಾರ ಏನಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಮೂಲಾಗ್ರವಾಗಿರ್ತಕ್ಕಂಥ ಸಂಶೋಧನೆಗಳು ನಡೀಬೇಕು ಅನ್ನುವಂಥ ಹೇಳಿಕೆಗಳನ್ನು ಅಥವಾ ಆ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕೊಠಾರಿ ಆಯೋಗ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸ್ಪಿರಿಚುವಲ್ ಎಜುಕೇಷನ್ ಅಂತ ಹೇಳ್ತೀವಿ ನಾವು, ಆಧ್ಯಾತ್ಮಿಕ ಶಿಕ್ಷಣ ಅಂತ ಹೇಳ್ತೀವಿ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದಾಗಿದ್ದಿತ್ತು ಈ ಕೊಠಾರಿ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು ಕಾಲಕಾಲಕ್ಕೆ ತಕ್ಕಂತೆ ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳು ತರಬೇಕು ಅನ್ನುವಂಥದ್ದಕ್ಕೆ ಹೆಚ್ಚು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ಈ ಕೊಠಾರಿ ಕಮಿಷನ್ ಅಂತಕ್ಕಂಥದ್ದು. ಮೂಲ ಶಿಕ್ಷಣ ಕುರಿತು ಹೆಚ್ಚಿನ ಗಮನವನ್ನು ನೀಡುತ್ತದೆ ಅಂತಕ್ಕಂಥದ್ದು. ಮೂಲ ಶಿಕ್ಷಣ ಅಂತ ಹೇಳಿದಾಗ ನಮ್ದು ಇವತ್ತಿನ ಕುಂಬಾರಿಕೆ ಅಥವಾ ಏನು ನಾವು ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತೀವಿ, ಗೃಹ ಕೈಗಾರಿಕೆಗಳಂತ ಹೇಳ್ತೀವಿ, ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಸೊ ಈ ಆಯೋಗ ನೀಡಿರ್ತಕ್ಕಂಥ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡ್ತದೆ. ಶಿಕ್ಷಣದ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಶಿಫಾರಸುಗಳನ್ನು ನೀಡುತ್ತದೆ. ಆ ಶಿಫಾರಸುಗಳು ಈ ಕೆಳಕಂಡಂತಿವೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಏನದು ಶಿಫಾರಸುಗಳನ್ನು ನೀಡುತ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೈಹಿಕ ಶ್ರಮ, ಉತ್ಪಾದನಾ ಅನುಭವಗಳನ್ನೊಳಗೊಂಡು ಉದ್ಯೋಗ ಅನುಭವ, ಸಮಾಜ ಸೇವೆ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಬೇಕು. ಸಾಮಾಜಿಕ ಬದ್ಧತೆಯನ್ನು ಆಧರಿಸಿ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಯುವಕರನ್ನು ಶಾಲಾ ಕಲಿಕೆಯಿಂದ ಶ್ರಮ ಮತ್ತು ಉತ್ತಮ ಜೀವನಕ್ಕೆ ಅಣೆಗೊಳಿಸುವಂಥ ಹೊಣೆ ಶಾಲೆಗಳಲ್ಲಿ ಸೇರಿದ್ದು ಅಂತಕ್ಕಂಥದ್ದು. ಪ್ರೌಢ ಶಿಕ್ಷಣವು ಹೆಚ್ಚು ವೃತ್ತಿಪರವನ್ನಾಗಿಗೊಳಿಸುವುದು. ಆಧುನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಕೆಲವು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಶಾಲಾ ಶಿಕ್ಷಕರ ಗುಣಮಟ್ಟವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ತರಬೇತಿಗೆ ಹೆಚ್ಚು ಗಮನವನ್ನು ನೀಡಬೇಕು ಅನ್ನುವಂಥದ್ದು. ಶಿಕ್ಷಣ ವ್ಯವಸ್ಥೆಯ ಪುನರ್ ನಿರ್ಮಾಣದಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂಥದ್ದು. ಏನಿದು ಕೃಷಿ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳಿದ್ರೆ, ಇವತ್ತು ಬಹುಶಃ ನಮ್ಮಲ್ಲೆಲ್ಲ ನಾವು ನೋಡ್ತೀವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇದ್ದಾವೆ ಅಂತ ಹೇಳಿದ್ರೆ, ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಏನು ಅಂದರೆ ಹೆಚ್ಚು ಕೃಷಿಗೆ ಒತ್ತನ್ನು ಕೊಡ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅವುಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರತಿ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮತ್ತು ಸವಾಲುಗಳನ್ನು ಎದುರಿಸುವಂಥ ಶಿಕ್ಷಣದ ನೀತಿ ಜಾರಿಯಾಗಬೇಕು ಅಂತಕ್ಕಂಥದ್ದು ಕೂಡ ಶಿಫಾರಸು ಕೊಠಾರಿ ಆಯೋಗ ಮಾಡ್ತದೆ ಅಂತಕ್ಕಂಥದ್ದು. ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿ ಅಂತ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ 1968 ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕೊಠಾರಿ ಸಮಿತಿಯ ಶಿಫಾರಸುಗಳನ್ನು ಸ್ವೀಕರಿಸಿರ್ತಕ್ಕಂಥ ಭಾರತ ಸರ್ಕಾರ 1968ರಲ್ಲಿ ಈ ಕೆಲವು ತೀರ್ಮಾನಗಳನ್ನು ಪ್ರಕಟ ಮಾಡ್ತದೆ ಅಂತಕ್ಕಂಥದ್ದು. ಏನದು ಅಂತ ಹೇಳಿದ್ರೆ, 14 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಕರ ಸ್ಥಾನಮಾನ ಸುಧಾರಣೆಯಾಗಬೇಕು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ ವಿಸ್ತರಣೆಯಾಗಬೇಕು. ತ್ರಿಭಾಷಾ ಶಿಕ್ಷಣವನ್ನು ಅಳವಡಿಸಿಕೊಂಡು ಅದರಲ್ಲಿ ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆಯನ್ನು ನೀಡತಕ್ಕಂಥದ್ದು. ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನೆ ಏಕರೂಪಗೊಳಿಸ್ತಕ್ಕಂಥದ್ದು. ಕೃಷಿ ಕೈಗಾರಿಕಾ ಶಿಕ್ಷಣ ಅಭಿವೃದ್ಧಿ ಗುಣಮಟ್ಟವನ್ನು ಕಡಿಮೆ ವೆಚ್ಚದ ಪಠ್ಯಪುಸ್ತಕಗಳನ್ನು ದೊರಕುವಂತೆ ಮಾಡತಕ್ಕಂಥದ್ದು. ರಾಷ್ಟ್ರೀಯ ಆದಾಯದ 6% ಹಣವನ್ನು ಶಿಕ್ಷಣಕ್ಕಾಗಿ ವಿನಿಯೋಗಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಇಲ್ಲಿ ಸರ್ಕಾರ ಪ್ರಕಟಿಸ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗೆಯೇ
ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳ್ತೀವಿ, ಹೊಸ ಶಿಕ್ಷಣ ನೀತಿ ಅಂತಕ್ಕಂಥದ್ದು ಕೂಡ ಬರ್ತದೆ 1986ನಲ್ಲಿ ಅಂತಕ್ಕಂಥದ್ದು. ಈ ಹೊಸ ಶಿಕ್ಷಣ ನೀತಿ ಏನು ಅಂತ ಹೇಳಿದ್ರೆ ಸುದೀರ್ಘ ಶಿಕ್ಷಣ ಕಾರ್ಯಕ್ರಮಗಳನ್ನು ರೂಪಿಸ್ತದೆ ಅಂತಕ್ಕಂಥದ್ದು. 2000ನೇ ಇಸ್ವಿಗೆ ಸಾಕ್ಷರತಾ ಪ್ರಮಾಣವನ್ನು 36% 56% ಹೆಚ್ಚು ಮಾಡತಕ್ಕಂಥದ್ದು. ಪ್ರಾಥಮಿಕ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸುವುದು, ಪ್ರೌಢ ಶಿಕ್ಷಣವನ್ನು ವೃತ್ತಿಪರಗೊಳಿಸುವಂಥದ್ದು. 1995ರ ಸುಮಾರಿಗೆ ಇದನ್ನು 28% ಹೆಚ್ಚು ಮಾಡತಕ್ಕಂಥದ್ದು. ಉನ್ನತ ಶಿಕ್ಷಣವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಆಧುನಿಕ ಜಾಗತಿಕ ಆರ್ಥಿಕ ಸವಾಲುಗಳನ್ನು ಎದುರಿಸುವಂಥ ತರಬೇತಿ ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಸಂವಿಧಾನದಲ್ಲಿ ತತ್ವ ಸಿದ್ಧಾಂತದಂತೆ ಶಿಕ್ಷಣವನ್ನು ಹೆಚ್ಚು ಪ್ರಸ್ತುತಗೊಳಿಸಬೇಕು ಅಂತಕ್ಕಂಥ ರಾಷ್ಟ್ರೀಯ ಪರಂಪರೆ, ರಾಷ್ಟ್ರೀಯ ಜಾತ್ಯತೀತತೆ, ಸಾಮಾಜಿಕ ನ್ಯಾಯ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಬಿಂಬಿಸ್ತಕ್ಕಂಥ ಶಿಕ್ಷಣ, ಅಂತಾರಾಷ್ಟ್ರೀಯ ಸಿದ್ಧಾಂತಗಳಲ್ಲಿ ನಂಬಿಕೆ ಇಡತಕ್ಕಂಥ ಹೊಸ ಶಿಕ್ಷಣ, ಇದು ಹೊಸ ನೀತಿ ಸರ್ಕಾರ ಪ್ರಕಟ ಮಾಡ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಷ್ಟೆಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ನಾವು ಈ ಪತ್ರಿಕೆಯಲ್ಲಿ ನಾವು ಇಂಡಿಯನ್ ಎಜುಕೇಷನ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಭಾರತದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕುರಿತು ನಾವು ಅಧ್ಯಯನ ಮಾಡಿದಾಗ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಈ ಒಂದು ಮಾಹಿತಿಯನ್ನು ನಮಗೆ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲಿಗೆ ಬಹುಶಃ ನಾವು ಇವತ್ತಿನ ಕ್ಲಾಸನ್ನು ಮುಗಿಸೋಣ ಅಂತಕ್ಕಂಥದ್ದು. ಧನ್ಯವಾದಗಳು.